ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಪೋರ್ಟ್ರೈಟಿಂದ ಲ್ಯಾಂಡ್ಸ್ಕೇಪ್ಗೆ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ನೀವು ಯೂಟ್ಯೂಬಲ್ಲಿ ನೀವು ಸ್ಟ್ರೈಟ್ ಆಗಿರೋ ವಿಡಿಯೋನ ನೀವು ಅಡ್ಡ ಮಾಡಿ ಹೇಗೆ ಅಪ್ಲೋಡ್ ಮಾಡಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ ನೋಡಿ. ನೀವು VN ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ಮೇಲೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಾದ ನಂತರ ನೀವು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ವಿಡಿಯೋ ಬೇಸ್ಡ್ ಮಾಡ್ತಿರೋದ್ರಿಂದ ಇಲ್ಲಿ ವಿಡಿಯೋ ಬೇಸ್ಡ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಆಗಿರಬೇಕು VN ಆ್ಯಪಲ್ಲಿ ಅಂತ ಹೇಳಿದರೆ ನೀವು ಇದನ್ನು ಇಲ್ಲಿ ಸೇವ್ ಅಂತ ಆಪ್ಷನ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡು ನಾಟ್ ಆಸ್ಕ್ ಮಿ ಅಗೈನ್ ಅಂತ ಕೊಟ್ಟರೆ ಅದು ಕಂಟಿನ್ಯೂ ಆಗುತ್ತೆ. ನಾನು ಯಾವುದಕ್ಕೂ ಸೇವ್ ಆಗಿರಲಿ ಅಂತೇಳಿ ಸೇವ್ ಕೊಡ್ತೀನಿ. ಕೊಟ್ಟಾದಮೇಲೆ ಇಲ್ಲಿ ಯಾವುದಾದ್ರು ಒಂದು ವೀಡಿಯೋ ಸೆಲೆಕ್ಟ್ ಮಾಡ್ಕೊಬೇಕು ನೀವು. ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಉದಾಹರಣೆಗೆ ಇದೇ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾದ ನಂತರ ಇಲ್ಲಿ ನೀವು ಯೂಟ್ಯೂಬ್ ಸಿಂಬಲ್ ಇದೆಯಲ್ಲ, ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಈ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ಅದು ಲ್ಯಾಂಡ್ಸ್ಕೇಪಿಗೆ ಇದಾಗಿದೆ. ಲ್ಯಾಂಡ್ಸ್ಕೇಪಿಗೆ ಆದರೆ ಕಂಟಿನ್ಯೂ ಪೂರ್ತಿ ನಿಮಗೆ ತೋರಿಸೋದಿಲ್ಲ, ಬರೋದಿಲ್ಲ ಅದು ಇದರಲ್ಲಿ ಯೂಟ್ಯೂಬಲ್ಲಿ. ಅದಕ್ಕೆ ನೀವು ಏನು ಆಪ್ಷನ್ ಆಗಿ ಇದು ಮಾಡಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಸೆಲೆಕ್ಟ್ ಆಗಿರೋದು ಮೇಲ್ಗಡೆ ಒಂದು PIP ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಟು ಆ್ಯಡ್ ಸ್ಟಿಕ್ಕರ್ ಅಥವಾ PIP ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಫೋಟೋಸ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ಅದೇ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅದೇ ವಿಡಿಯೋ ಸೆಲೆಕ್ಟ್ ಮಾಡಿದ್ಮೇಲೆ ಆ ವಿಡಿಯೋನ ಕರೆಕ್ಟಾಗಿ ಸ್ಕ್ರೀನಿಗೆ ಕಾಣುವ ಹಾಗೆ ಎಡಿಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಕೆಳಗಡೆ ಎಳ್ಕೊಂಡ್ರೆ ಅದು ಕರೆಕ್ಟಾಗಿ ಒಂದು ಇದಕ್ಕೆ ಬರುತ್ತೆ. ಹಿಂದಿಂದು ಆ್ಯಡ್ ಮಾಡಿದ ವೀಡಿಯೋದನ್ನು ಕೂಡ ಅದು ಕಾಣ್ತಾ ಇರುತ್ತೆ, ಅದ್ರದ್ದು ಅಕ್ಷರಗಳೆಲ್ಲ. ದಯವಿಟ್ಟು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬ್ಲರ್ ಅಂತ ಒಂದು ಆಪ್ಷನ್ ಇದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಹಿಂದಿನ ವೀಡಿಯೋ ಎಷ್ಟು ಬ್ಲರ್ ಆಗಬೇಕು ಅಂತ ಇಲ್ಲಿ ಇದರಲ್ಲಿ ತೋರಿಸುತ್ತೆ. ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕೊಟ್ಬಿಡಿ. ರೈಟ್ ಮಾರ್ಕ್ ಕೊಟ್ಟಾದಮೇಲೆ ಹಿಂದಿನ ವೀಡಿಯೋ ಬ್ಲರ್ ಆಗುತ್ತೆ. ನೀವು ಹಿಂದ್ಗಡೆ ಯಾವ ಸ್ಕ್ರೀನ್ ಬೇಕಾದ್ರೂ ಹಾಕೊಬೋದು, ಆ ಸ್ಕ್ರೀನ್ ಮೇಲೆ ಈ ವಿಡಿಯೋನ ನೀವು ಹಾಕೊಬೋದು. ಈಗ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ನೀವು ಎಲ್ಲಿ ಚೆಕ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಅಕೌಂಟಿಗೆ ಬಂದಿದೆಯೋ ಇಲ್ವಾ ಅಂತೇಳಿ PM ಕಿಸಾನ್ ಸಮ್ಮಾನ್ ನಿಧಿ ಅಧಿಕೃತ ಪ್ಲೇ ಆಗ್ತಾ ಇದೆ, ತೋರಿಸುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಗ್ರಾಮದ ಪೂರ್ಣ ಪಟ್ಟಿ ಪರದೆಯಿಂದ ಕಾಣಿಸುತ್ತೆ. ಅದ್ರ ಲೀಸ್ಟ್ ಪೂರ್ತಿ ಈ ಥರ ನೀವು ಪೋರ್ಟ್ರೈಟ್ ವೀಡಿಯೋ ನೀವು ಸ್ಟ್ರೈಟಾಗಿ ವೀಡಿಯೋ ಮಾಡಿರ್ತೀರ, ಅದನ್ನು ಹೆಂಗೆ ಲ್ಯಾಂಡ್ಸ್ಕೇಪಾಗಿ ನೀವು ಮಾಡೋದು ಅನ್ನೋದನ್ನ ಈ VN ಆ್ಯಪ್ ಮೂಲಕ ನೀವು ಮಾಡ್ಕೊಬೋದು. ಇದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕ್ಕೆ ಇದಾಗುತ್ತೆ. ನೀವು ಸ್ಟ್ರೈಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಶಾರ್ಟ್ಸ್ಗೆ ಹೋಗುತ್ತೆ ಕೆಲವೊಂದು ಕಡೆ ಟೈಮಲ್ಲಿ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡುವಾಗ. ದಯವಿಟ್ಟು ಈ ಫೀಚರ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ VN ಆ್ಯಪಿಂದ. ಇದು ಪ್ಲೇಸ್ಟೋರಲ್ಲಿ ಆ್ಯಪ್ಸ್ ಸಿಗುತ್ತೆ. ಇದನ್ನು ಓಪನ್ ಮಾಡಿ ನಾನು ಹೇಳಿರುವಂಥ ಟ್ರಿಕ್ಸ್ನ ಫಾಲೋ ಮಾಡಿ ಈ ಥರ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಈ ಯೂಸ್ಫುಲ್ ಏನಾದ್ರು ಅನಿಸಿದರೆ ಈ VN ಆ್ಯಪಿಂದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ VNನಲ್ಲಿ ಹೆಂಗೆ ಎಡಿಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.